ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಆರ್ಟ್ ಆ್ಯಂಡ್ ಕುಕ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮದುವೆ ಮನೆಯಲ್ಲಿ ಫಂಕ್ಷನ್ಸಲ್ಲಿ ಮಾಡೋ ಬೂಂದಿ ಲಡ್ಡು ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮೊದಲಿಗೆ ಒಂದು 2 ಸೇರಷ್ಟು ಕಡಲೆ ಹಿಟ್ಟನ್ನು ತಗೊಳ್ಬೇಕು. ನಾವಿಲ್ಲಿ ಫಂಕ್ಷನ್ಗೆ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ತೊಗೊಂಡಿದ್ದೀವಿ. ಸೊ ನಿಮಗೆ ಎಷ್ಟು ಬೇಕಾದಷ್ಟು ಅಷ್ಟು ಅಳತೆ ತೊಗೊಳ್ಳಿ. ಆದ ನಂತರ ಈ ರೀತಿಯಾಗಿ ನೀರು ಹಾಕ್ಕೊಂಬಿಟ್ಟು ತುಂಬ ತೆಳುವಾಗಿ ಕಲಿಸ್ಕೋಬೇಕು. ನೋಡಿ, ನೀರನ್ನು ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಸೊ ಈ ರೀತಿ ಹದ ಬರೋವರೆಗೂ ಕಲಿಸ್ಕೋಬೇಕು. ಪಕ್ಕದಲ್ಲಿ ಒಂದು ಬಾಣಲೆಯಲ್ಲಿ ನೀರು ಹಾಕ್ಕೊಂಬಿಟ್ಟು ಸಕ್ಕರೆ ಹಾಕ್ಕೊಂಡು ಸಕ್ಕರೆ ಪಾಕಕ್ಕೆ ರೆಡಿ ಮಾಡ್ಕೊಳ್ಳಿ. ಹಾಗೆಯೇ ಕರಿಯೋದಕ್ಕೆ ಎಣ್ಣೆನ ರೆಡಿ ಮಾಡ್ಕೊಳ್ಳಿ. ಸೊ ಇವಾಗ ಈ ರೀತಿಯಾಗಿ ಹಿಟ್ಟನ್ನು ತೊಗೊಂಬಿಟ್ಟು ಇದು ಜರಡೆ ಬರುತ್ತೆ ನೋಡಿ, ಇದು ಎಣ್ಣೆ ಎಲ್ಲ ಕರಿತಿರಲ್ಲ ಆ ರೀತಿ ಜರಡೆ ತೊಗೊಂಬಿಟ್ಟು ಸೊ ಈ ರೀತಿ ಟ್ಯಾಪ್ ಮಾಡಬೇಕು. ಆವಾಗ ಉಂಡೆಗಳಾಗಿ ಹೊರಗಡೆ ಬರುತ್ತೆ. ಈ ರೀತಿಯಾಗಿ ಹಿಟ್ಟೆಲ್ಲ ಖಾಲಿ ಆಗೋವರೆಗೂ ಟ್ಯಾಪ್ ಮಾಡ್ಕೋಬೇಕು. ನಾವು ಮನೆಯಲ್ಲಿ ಮಾಡ್ಕೋಬೇಕಾದ್ರೆ ಎಣ್ಣೆ ಎಲ್ಲ ಕರಿತೀವಲ್ಲ, ಅದೇ ಥರ ಒಂದು ತೂತು ಇರೋ ಒಂದು ಸಟ್ಕಾನ ತೊಗೊಂಬಿಟ್ಟು ಸೊ ಅದ್ರ ಮೇಲೆ ಹಾಕಿಬಿಟ್ಟು ಚಮಚದಿಂದ ಸ್ಪ್ರೆಡ್ ಮಾಡ್ಕೋಬಹುದು. ಇದನ್ನ ಇವಾಗ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಇದು ಒಂದು 2 ನಿಮಿಷ ಫ್ರೈ ಆದರೆ ಸಾಕು, ಬೇಗನೆ ಆಗಿಬಿಡುತ್ತೆ. ನೋಡಿ, ಇಷ್ಟು ಕಲರ್ ಬಂದರೆ ಸಾಕು. ಸೊ ಇದನ್ನ ಇವಾಗ ಸೈಡ್ ಇಟ್ಕೊಳ್ಬೇಕು. ಇವಾಗ ಅದೇ ಬಾಣಲೆಯಲ್ಲಿ ಗೋಡಂಬಿಗಳನ್ನು ತುಂಡು ಮಾಡಿಟ್ಕೊಂಡಿರ್ತೀವಲ್ಲ, ಸೊ ಅದನ್ನು ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು. ಸೊ ಇದನ್ನು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ತೆಕ್ಕೊಳ್ಳಿ. ಯಾವುದೇ ಸ್ವೀಟಿಗೆ ಗೋಡಂಬಿ ಹಾಕದೇ ಇದ್ದರೆ ಸರಿಯಾಗಲ್ಲ ಅಲ್ವಾ? ಸೊ ಅದರಿಂದ ಗೋಡಂಬಿ ಕಂಪಲ್ಸರಿ ಬೇಕೇ ಬೇಕು. ಇವಾಗ ಅದೇ ರೀತಿ ಉಳಿದಿರೋ ಹಿಟ್ಟನ್ನೆಲ್ಲ ಬ್ಯಾಚಸ್ ಥರ ಮಾಡ್ಕೊಂಬಿಟ್ಟು ಸೊ ನೀವು ಫ್ರೈ ಮಾಡಿ ಬೂಂದಿನ ತಯಾರು ಮಾಡ್ಕೊಳ್ಬೇಕು. ಸೊ ಇವಾಗ ಇದಕ್ಕೆ ಲವಂಗನ ಹಾಕಬೇಕು. ಸೊ ಬೂಂದಿ ಲಾಡುಗೆ ಯೂಶಲಿ ಲವಂಗ ಹಾಕಿದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಹಾಗೆಯೇ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ. ಸೊ ಈ ರೀತಿಯಾಗಿ ಫ್ರೈ ಮಾಡ್ಕೊಂಬಿಟ್ಟು ಅದನ್ನು ಕೂಡ ಇದರೊಳಗೇ ಮಿಕ್ಸ್ ಮಾಡಿಕೊಂಡು ಸೈಡ್ ಇಟ್ಕೊಳ್ಳಿ. ನಾವು ಫ್ರೈ ಮಾಡಿಟ್ಕೊಂಡಿರೋ ಬೂಂದಿನ ಸಕ್ಕರೆ ಪಾಕ ಮಾಡ್ಕೊಂಡಿರ್ತೀರಲ್ಲ, ಸೊ ಅದಕ್ಕೆ ಹಾಕಬೇಕು. ಅದರ ಜೊತೆ ದ್ರಾಕ್ಷಿಯನ್ನು ಹಾಕ್ಕೊಳ್ಳಿ. ಹಾಗೆಯೇ ಹುರಿದಿಟ್ಕೊಂಡಿರೋ ಗೋಡಂಬಿನ ಹಾಕಿ ಏಲಕ್ಕಿ ಮತ್ತು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡ್ಬಿಟ್ಟು ನಾವು 1-2 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀವಿ. ಇದನ್ನು ಒಂದ್ಸತಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಇದು ನೋಡಿ, ಸ್ವಲ್ಪ ಸಕ್ಕರೆ ಪಾಕ ಜಾಸ್ತಿ ಕಾಣಿಸಿದೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಬೂಂದಿನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀವಿ. ಸೊ ನೀವು ಕೂಡ ಅಷ್ಟೇ. ಸೊ ಸಕ್ಕರೆ ಪಾಕ ಪ್ರಮಾಣದಷ್ಟು ನೋಡಿಬಿಟ್ಟು ಬೂಂದಿನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಸೊ ಇದನ್ನು ಒಂದು ಗಂಟೆಯಷ್ಟು ಸೈಡ್ ಇಟ್ಟರೆ ಆ ಸಕ್ಕರೆ ಪಾಕ ಎಲ್ಲ ಬೂಂದಿ ಕುಡ್ಕೊಂಬಿಡುತ್ತೆ. ಸೊ ನೋಡಿ, ಈ ರೀತಿಯಾಗಿ ಆಗುತ್ತೆ ನೋಡಿ. ಇನ್ನು 1 ಅವರ್ ಬಿಟ್ಟರೆ ಸೊ ಈ ರೀತಿಯಾಗಿ ಗಟ್ಟಿಯಾಗಿ ಆಗಿಬಿಡುತ್ತೆ. ಇವಾಗ ಇದಕ್ಕೆ ಒಂದು ಸೌಂಟಷ್ಟು ಸಕ್ಕರೆ ಪಾಕನ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ತಾ ಈ ರೀತಿಯಾಗಿ ಉಂಡೆ ಮಾಡ್ಕೊಳ್ಬೇಕು. ಸೊ ನೋಡಿ, ಇದು ತೋರಿಸ್ತಾರೆ ಹೇಗೆ ಮಾಡೋದು ಅಂತ. ಇವರು ಅಡುಗೆ ಮಾಡಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಇವರು ತುಂಬಾ ಬೇಗ ಮಾಡ್ತಾಯಿದ್ದಾರೆ. ಸೊ ಇವರು ಸುಮಾರು 120ರಷ್ಟು ಲಡ್ಡೂನ ಒಂದು ಅರ್ಧ ಗಂಟೆಯಲ್ಲೇ ಮುಗಿಸ್ಬಿಟ್ರು ಇವರು. ನೋಡಿ, ಎಷ್ಟು ಸುಲಭವಾಗಿ ಉಂಡೆ ಕಟ್ಬೋದು. ಸೊ ನಿಮಗೇನಾದರೂ ಕಟ್ಕೊಳ್ಳೋಕ್ಕೆ ಬರಲಿಲ್ಲ ಅಂದರೆ ಒಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಂಬಿಟ್ಟು ಸೊ ಉಂಡೆ ಕಟ್ಕೊಳ್ಬಹುದು. ನೋಡಿ, ಇಲ್ಲಿ ತೋರಿಸ್ತಾರೆ ಇವರು. ಸೊ ನೀರನ್ನ ಕೈಯಲ್ಲಿ ಅದ್ಕೊಂಬಿಟ್ಟು ಸೊ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಾಡಿಕೊಂಡು ಉಂಡೆ ಕಟ್ಟಿದರೆ ತುಂಬ ಸುಲಭವಾಗಿ ಬಂದುಬಿಡುತ್ತೆ. ಹಾಗೆಯೇ ಎಲ್ಲ ದ್ರಾಕ್ಷಿ, ಗೋಡಂಬಿ, ಲವಂಗ ಹಾಕಿರೋದ್ರಿಂದ ಟೇಸ್ಟ್ ಕೂಡ ಸಖತ್ತಾಗಿ ಬರುತ್ತೆ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಸುಲಭವಾಗಿ ಬೂಂದಿ ಲಾಡು ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡಿದ್ರಿ. ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ವಿಡಿಯೋನ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.